ಬೀಗ್ರೆ ಬಂದ್ಲು ನೋಡಿ ನಮ್ಮನೆ ಗೊಂಬೆ. ನನ್ನ ಮಗಳು ಈಶಾ. ಅರೆ ಬಂಗಾರಿ, ಬಾಮ, ಬಂದು ಕೂತ್ಕೋ. ಬಾ ಕೂತ್ಕೋ. ಇಡೀ ಊರಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಜನ ಮಾತಾಡ್ಕೊಳ್ಳೋದು 100% ಸತ್ಯ. ಅರೆ ಕರೆಕ್ಟಾಗಿ ಹೇಳಿದೀರಾ ನೀವು. ಎಷ್ಟು ಚಂದ ಇದ್ದಾಳವಳು. ಇವರಿಬ್ರು ಜೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ರಾಧಾಕೃಷ್ಣ ತರ ಇರ್ತಾರೆ. ನನ್ನ ತಂಗಿ ತುಂಬ ಚೆನ್ನಾಗಿ ಓದ್ತಾಳೆ. ಅವಳೆಲ್ಲ ಸಬ್ಜೆಕ್ಟಲ್ಲೂ ಟಾಪರ್. ಓದೋದ್ರಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ. ನೋಡಪ್ಪ, ನೀನೇನಾದ್ರೂ ಕೇಳಬೇಕು ಅಂತಿದ್ರೆ ಧೈರ್ಯವಾಗಿ ಕೇಳು. ಆ್ಯಕ್ಚುಲಿ ನನಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ನಿಮಗೆ ಓದೋದು ಬಿಟ್ಟು ಬೇರೆ ಏನು ಹವ್ಯಾಸ? ಟ್ರಾವೆಲ್ ನನಗೂ ಇಷ್ಟ, ಆದ್ರೆ ಒಳ್ಳೇದಾಯ್ತು. ಇಬ್ರು ಜೋಡಿನೂ ಚೆನ್ನಾಗಿರುತ್ತೆ. ಗುಲಾಬ್ ಸಿಂಗ್ ಅವರೇ, ನಾವು ಮುಂದಿನ ಮಾತುಕತೆ ಮಾಡ್ಬೋದಾ? ಹಾ, ಒಂದ್ ನಿಮಿಷ. ಸೊಸೆಮ್ಮ, ಈಶಾನ್ ಕರ್ಕೊಂಡು ಒಳಗೋಗು. ಆಗ್ಲಿ ಅಪ್ಪ, ಕರ್ಕೊಂಡು ಹೋಗಮ್ಮ. ನಡಿ ಈಶಾ. ತುಂಬಾ ತುಂಬಾ ಅಭಿನಂದನೆಗಳು. ಇದೇ ಖುಷಿಲಿ ಬಾಯಿ ಸಿಹಿ ಮಾಡ್ಕೊಳ್ಳಿ. ತಗೊಳ್ಳಿ. ನೀವು ತಗೊಳ್ಳಿ. ತುಂಬಾ ಧನ್ಯವಾದಗಳು. ತಗೊಳ್ಳಿ ಅತ್ತಿಗೆ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ನಾವು ಈ ಮದುವೆನ 7 ದಿನದಲ್ಲಿ ಮುಗಿಸ್ಬೇಕಾಗತ್ತೆ. ಹಾ, ನೀವು ಹೇಳಿದ್ ನೆನಪಿದೆ. ನಮ್ಮ ಭಾವಿ ಅಳಿಯಂದ್ರು ಅವ್ರ ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೋಸ್ಕರ 2 ವಾರದಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂತ. ಹೌದು. ನೀವೇನು ಯೋಚನೆ ಮಾಡಬೇಡಿ, ಈಗಾಗಲೇ ಮದುವೆ ತಯಾರಿ ಶುರು ಮಾಡ್ಬಿಟ್ಟಿದೀವಿ. ಧನ್ಯವಾದ. ಒಳ್ಳೇದಾಗ್ಲಿ. ನಿಮಗೂ ಕೂಡ. ಅಪ್ಪ, ಇವರೆಲ್ಲ ಯಾರು? ಮತ್ತೆ ನನಗೆ ಯಾಕೆ ಅನ್ನಿಸ್ತಾ ಇತ್ತು ನೀವು ಈ ಸಂಬಂಧ ಬೆಳೆಸ್ತಿದ್ದೀರಾ ಅಂತ? ಅರೆ ವಾ, ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಲ್ಲ ಗೊಂಬೆ. ಸರಿಯಾಗಿ ಹೇಳ್ದೆ ನೋಡು. ಅವ್ರಗಳಿಗೆ ನೀನು ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದಾರೆ. ದೊಡ್ಡ ಪಾರ್ಟಿ ಅಧ್ಯಕ್ಷರು ಅವರು. ನನಗೂ ಎಲೆಕ್ಷನ್ ಟಿಕೆಟ್ ಕೊಡ್ತಿದ್ದಾರೆ. ಆದ್ರೆ ಅಪ್ಪ, ನಾನು ರೋಹನ್ ಮದುವೆ ಆಗ್ತಿದ್ಯಾ ಅಲ್ವಾ? ಹೇಳ್ದೆ ನಾನು ಅವ್ರಿಗೆ. ನೋಡು, ಹೊರಟ್ಬಿಟ್ರು. ಥ್ಯಾಂಕ್ ಯು ಅಪ್ಪ. ನೀವ್ ಮಾತ್ರ ನನ್ನ ಖುಷಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನನ್ನ ಗೊಂಬೆ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ನಾನಂಥದ್ದು ಏನ್ ಮಾಡಿದ್ದೆ ಅವರಿಗೆ? ಇಷ್ಟು ಜೋರಾಗಿ ಹೊಡೆದಿದ್ದಾರೆ. ಸುಮ್ನೆ ನನಗ್ ನೋವು ಕೊಟ್ಬಿಟ್ರು. ಅಲ್ಲ, ನಾನೇನಾದ್ರೂ ಬೇಕು ಅಂತ ಅವಳ ಬಳೆಗಳನ್ನ ಒಡ್ದಾಕದ್ನ? ಕೈ ಜಾರಿ ಬಿದ್ದೋಯ್ತು. ಆದ್ರೆ ಆ ಸೊಕ್ಕಿನ ಹುಡುಗಿ ಎಷ್ಟು ಜೋರಾಗಿ ಕಿರ್ಚಿದ್ಲು ಅಂದ್ರೆ ನಾನ್ ಬೇಕು ಅಂತ ಒಡ್ದಾಕ್ದೆ ಅನ್ನೋ ತರ. ಆದ್ರೆ ನೋಡು, ಆ ಶ್ರೀಕೃಷ್ಣ ಎಲ್ಲ ನೋಡ್ತಾ ಇದ್ದಾರೆ. ಶುಂಠಿ ಹಾಕಿರೋ ಟೀ ಕುಡೀರಿ, ಸ್ವಲ್ಪ ಆರಾಮಾಗುತ್ತೆ. ಒಳ್ಳೇದಾಗ್ಲಿ ಪುಟ್ಟ ನಿಂಗೆ. ಆದ್ರೆ ಅಮ್ಮ, ಎಲ್ಲ ಯಾಕೆ ಸಹಿಸ್ಕೋತ್ಯಾ? ಯಾಕೇನು ಮಾತಾಡಲ್ಲ? ಈಗ ನಿಮ್ಗಳಿಗೆ ಏನು ಅಂತ ಹೇಳಿ ನಾನು? ಮನುಷ್ಯನ ಅಸಹಾಯಕತೆ ಅವನ್ ಬಾಯಿಗೆ ಬೀಗ ಹಾಕತ್ತೆ. ಇದು ಸತ್ಯನೇ ತಾನೇ? ಮಾಡ್ತಿರೋ ಕೆಲ್ಸಕ್ಕೆ ಜಾಸ್ತಿ ಸಂಬಳ ಕೊಡೋದು ಅವ್ರ ಮನೆಯವ್ರ ಮಾತ್ರ. ಮನೆ ಜವಾಬ್ದಾರಿ ನನ್ ಮೇಲೆ ಏನಾರೋ ಇರ್ಲಿಲ್ಲ ಅಂದಿದ್ರೆ ಆ ಸೊಕ್ಕಿನ ಹುಡುಗಿಗೆ ಸರಿಯಾಗಿ ಕಪಾಳ ಬಾರಿಸ್ತಿದ್ದೆ. ಅಮ್ಮ ಈ ಸಲ ಈಶಾಗೆ 150ನೇ ಸಲ ಕಪಾಳಕ್ಕೆ ಹೊಡೆದಾಗೋಯ್ತು. ನೀವ್ ಕೆಲಸ ಮಾಡ್ತಿರ್ದಕ್ಕೆ ಅವ್ರು ಕಾಸು ಕೊಡ್ತಿದಾರೆ, ಹೆಲ್ಪ್ ಏನ್ ಮಾಡ್ತಿಲ್ವಲ್ಲ? ಅದ್ರ ತಕ್ಕನಂತೆ ನೀವು ಕೆಲಸ ಮಾಡಿದಿರಲ್ಲ. ಆದ್ರೆ ನಾನ್ ಒಂದ್ ಹೇಳ್ತೀನಿ, ಇಡೀ ಊರಲ್ಲಿ ಹುಡುಕಿದ್ರು ನಿಮ್ ತರ ಕೆಲಸ ಮಾಡೋರು ಯಾರು ಸಿಗಲ್ಲ. ಅದಕ್ಕೆ ನಿಮ್ಗವ್ರ ವ್ಯಾಲ್ಯೂ ಗೊತ್ತಿಲ್ಲ ಅಷ್ಟೇ. ನನ್ ಮುದ್ದಿನ ಮಗಳು, ಎಷ್ಟು ಯೋಚನೆ ಮಾಡ್ತೀಯ ನನ್ ಬಗ್ಗೆ? ಸರಿ, ಇನ್ಮೇಲಿಂದ ನೀವೆಲ್ಲ ನನ್ನನ್ನು ನೆಚ್ಕೊಂಡು ಕೂತ್ಕೋಬೇಡಿ. ನಿಮ್ ಕೆಲ್ಸ ನಿಮ್ ಟೈಮಿಂಗ್ ಮಾಡಿ, ಸರಿನಾ? ಮತ್ ನೀನು ಮಹಾರಾಣಿ ಇಲ್ಲೇ ನಾಟಕ ಕೇಳಿಸ್ಕೊಂಡ್ ನಿಂತಿದ್ಯಾ? ಹೋಗಿ ಕೆಲ್ಸ ನೋಡ್ಕೋ. ನಿನಗೇನೆ ಹೇಳ್ತಾ ಇರೋದು. ಅಯ್ಯೋ ಅಮ್ಮ,
ನಾನಂತೂ ಎಲ್ಲಾ ಕೆಲ್ಸ ನೀವ್ ಹೇಳೋ ಮುಂಚೆನೆ ಮಾಡ್ಬಿಡ್ತೀನಿ. ತಲೆ ಹರಟೆ. ಅರೆ ಅಮ್ಮ, ಅಷ್ಟ್ ದೊಡ್ಡ ಅರಮನೆಗೆ ಈಶಾ ಒಬ್ಳೇ ಮಗಳಲ್ವಾ? ಅವಳಿಗೋಸ್ಕರ ರಾಜ್ಕುಮಾರನ್ನೇ ಹುಡ್ಕಿರ್ತಾರಲ್ವಾ? ಏನ್ ಅಲ್ಲಿ ಇಲ್ಲಿ ಹುಡುಕಿದ್ದಲ್ಲ, ಆ ತಲೆ ಹರಟೆ ಹುಡುಗಿ ಯಾರನ್ನೋ ನೋಡ್ಕೊಂಡಿದ್ದಾಳೆ, ಮತ್ ಆ ಹುಡ್ಗ ಇವ್ರ ಮನೇಲಿ ಕೂತ್ಕೊಂಡು ಚೆನ್ನಾಗ್ ಸುಖ ಅನ್ಭವಿಸ್ತಾ ಇದ್ದಾನೆ. ಪ್ರೀತಿ ಪ್ರೇಮದ ಆಟ ಅಷ್ಟೇ, ಇನ್ನೇನಿಲ್ಲ. ಹಾಗಾದ್ರೆ ಅವ್ರಿಗಿರೋ ಒಬ್ಳೆ ಮಗಳ ಮದ್ವೆನಾ ಯಾರ್ಗಂದ್ರೆ ಯಾರ್ಗ್ ಮದ್ವೆ ಮಾಡ್ಕೊಡ್ತಾರ? ಅಯ್ಯೋ, ಆ ಥರ ಈ ಥರ ಹುಡುಗನ್ ಕಟ್ಕೊಂಡು ಏನಾಗ್ಬೇಕಾಗಿದೆ? ಇವ್ರಿಗೆ ದುಡ್ಡು ಕೊಳಿತಾ ಇದೆ, 2-3 ಬಂಗ್ಲೆ ಅವನಿಗೂ ಬರ್ಕೊಡ್ತಾರೆ, ಅವನು ಶ್ರೀಮಂತ ಆಗ್ತಾನೆ. ಹೇಳಿ ಯಜಮಾನ್ರೆ. ಈಶಾ ಅದೇ ಖುಷಿಲಿ ತೇಲಾಡ್ತಿರೋ ಥರ ನೋಡ್ಕೊ. ಅವಳು ಮದುವೆ ರೋಹನ್ ಜೊತೆನೇ ಆಗತ್ತೆ ಅನ್ನೋ ಥರ, ಆದ್ರೆ ಅದ್ ನಡೆಯಲ್ಲ. ಅವಳು ಮದುವೆ ನಾನು ಅಂದ್ಕೊಂಡ ಹಾಗಾಗತ್ತೆ, ಒಬ್ಬ ದೊಡ್ಡ ರಾಜಕಾರಣಿ ಮಗನ ಜೊತೆ ಆಗತ್ತೆ. ಈಗ ಅವಳು ಆಕಾಶದಲ್ಲಿ ಹಾರಾಡೋದಕ್ಕೆ ಬಿಡು, ಸಮಯ ಬಂದಾಗ ನಾನೇ ಖುದ್ದಾಗಿ ಅವಳ ರೆಕ್ಕೆಗಳನ್ನ ಕತ್ತರಿಸ್ತೀನಿ. ನೀನ್ ಕೊಟ್ಟಿದ್ದ ಶಾಪ ಈಶಾ ಮೇಲೆ ಪರಿಣಾಮ ಬೀರ್ತಾ ಇದೆ ತಾಯಮ್ಮ. ಈಶಾ ಅವಳು ಇಷ್ಟಪಟ್ಟಿರೋ ಹುಡುಗನ ಮದ್ವೆ ಆಗ್ತಾ ಇಲ್ಲ, ಬದಲಾಗಿ ಯಜಮಾನ್ರು ಯಾವ ಹುಡುಗನ್ ತೋರಿಸಿದಾರೋ ಅವನ್ನ ಆಗ್ತಾ ಇದ್ದಾಳೆ. ನೀವ್ ಅನ್ಕೊಂಡ್ರೋ ಹಾಗೆಲ್ಲ ಅವಳ ಮದ್ವೆ ಆಗ್ತಾ ಇಲ್ಲ. ಮಂಡಿ ಎಷ್ಟು ನೋವ್ತಾ ಇದೆ ಗೊತ್ತಾ? ತಡ್ಕೊಳಕ್ಕಾಗ್ತಾ ಇಲ್ಲ, ತುಂಬಾ ನೋವ್ತಾ ಇದೆ. ಅದಿತಿ, ಹಾ, ಬೇರೆಯವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀಯಪ್ಪ, ನಿನ್ ಮನೆ ಬಗ್ಗೆನೂ ಯೋಚನೆ ಮಾಡು. ಟೈಮ್ ಎಷ್ಟಾಗಿದೆ? ಹೋಗು, ನಿನ್ ಮನೆಗೆ ಹೋಗು. ಇನ್ನೇನ್ ಅಳಿಯಂದ್ರು ಬರೋ ಟೈಮ್ ಆಯ್ತು. ನೀನ್ ಹೋಗ್ಲಿಲ್ಲ ಅಂದ್ರೆ ಅವರೇ ಅಡಿಗೆ ಮನೆ ಕೆಲ್ಸ ಎಲ್ಲ ಮಾಡ್ಕೊಳ್ತಾರೆ. ಹಾ, ಸರಿ. ಹೋಗ್ ನಿನ್ ಕೆಲ್ಸ ನೋಡ್ಕೊ. ಹೋಗ್ ಬರ್ತೀನಿ. ಪಂಚಾಯಿತಿ ಮಾಡಕ್ ಬಂದ್ಬಿಡ್ತಾಳೆ. ಇದನ್ ನೋಡಿದ ತಕ್ಷಣ ನಿನ್ಗೆ ಯಾರ್ದೋ ಅಂದವಾದ ಕಾಲ್ ನೆನ್ಪಾಗ್ತಿದ್ಯಾ? ಹೇಯ್, ಅದನ್ನ ಯಾಕೆ ಎತ್ಕೊಂಡ್ ಬಂದಿದ್ಯಾ? ಬಿಸಾಕದ್ನ. ಎಸಿಬೇಕಾ? ನಾನೇನ್ ಇದನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಿದ್ದೀನಾ? ಆದ್ರೆ ಮೊದ್ಲು ನನ್ಗಿದನ್ ಹೇಳು, ಇದ್ ಯಾರ್ದು? ನೀನ್ ಹೇಗೆ ಯೋಚನೆ ಮಾಡ್ತಾ ಇದೆಯೋ ಆ ಥರ ಎಲ್ಲ ಏನು ಇಲ್ಲ. ಈಗ ನನ್ ಮನ್ಸಿನ ಮಾತು ಅರ್ಥ ಆಗ್ತಿದ್ಯಾ? ಜಾಸ್ತಿ ಸ್ಮಾರ್ಟ್ ಆಗಿ ಆಡ್ಬೇಡ, ಸೀದಾ ಸೀದಾ ಹೇಳು. ಅರೆ, ಒಂದ್ ಬ್ರಹ್ಮಚಾರಿ ಹತ್ರ ಒಂದ್ ಹುಡ್ಗಿ ಗೆಜ್ಜೆ ಸಿಕ್ಕಿದೆ. ಆ ಹುಡ್ಗಿ ಸ್ಪೆಷಲ್ಲೇ ಅಲ್ವಾ? ನಮ್ಮ ಹತ್ರ ಯಾವ್ದು ಕಡಿಮೆ ಇದೆಯೋ ಅದು ನಮ್ಗೆ ಯೂಸೇ ಇಲ್ಲ ಅನ್ನೋ ತರ ನಾವು ಸುಮ್ಮನಿದ್ ಬಿಡ್ಬೇಕು. ಅಂದ್ಮೇಲೆ ಸ್ವಲ್ಪ ಬುದ್ಧಿ ಯೂಸ್ ಮಾಡೋದನ್ನ ಕಡಿಮೆ ಮಾಡು, ಅರ್ಥ ಆಯ್ತಾ? ಸರಿ, ಹೋಗ್, ದಾರಿ ಬಿಡು. ಅರೆ ಸೂರಜ್, ಓಡ್ ಹೋಗು ಸೂರಜ್. ನಾನು ನೋಡ್ತೀನಿ ಯಾರಾದ್ರೂ ಅವ್ರ ನೆರಳಿಂದ ಎಷ್ಟ್ ದೂರ ಎಷ್ಟ್ ದಿವಸ ಓಡಕ್ಕಾಗತ್ತೆ ಅಂತ. ಯಾರಾದ್ರೂ ನಮ್ಮಿಬ್ರ ಮಧ್ಯ ಬರಕ್ಕೆ ಪ್ರಯತ್ನ ಪಟ್ರೆ ನಾನು ನನ್ನ ಎಲ್ಲ ಲಿಮಿಟ್ಸ್ನ ಕ್ರಾಸ್ ಮಾಡ್ತೀನಿ. ಆ ಹುಡ್ಗಿಗ್ ನಾನೇನೇನ್ ಮಾಡ್ತೀನಿ ಅಂತ ಯಾರು ಯೋಚನೆನೂ ಮಾಡಕ್ಕಾಗಲ್ಲ.